ಬೀದರ್ ಜಿಲ್ಲೆಯಲ್ಲಿ 2016ರಲ್ಲಿ ಅಂದಿನ ತಹಶೀಲ್ದಾರ್ ಕೀರ್ತಿ ಚಾಲಕ್ ಮೂಲಕ ಎಸ್ಸಿ ಬೇಡ ಜಂಗಮ ಪ್ರಮಾಣ ಪತ್ರ ಪಡೆದುಕೊಂಡಿದ್ದ ಬೀದರ್ ನಗರ ನಿವಾಸಿ ರವೀಂದ್ರ ಸ್ವಾಮಿ ಅವರ ಜಾತಿ ಪ್ರಮಾಣ ಪತ್ರವನ್ನು ದಿನಾಂಕ 24/11/2025ರಂದು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ಜಿಲ್ಲಾ ಜಾತಿ ಪರಿಶೀಲನಾ ಕಮಿಟಿ ಬೀದರ್ ಜಿಲ್ಲಾಧಿಕಾರಿಗಳು ರದ್ದು ಮಾಡಿರುವುದನ್ನು ಪ್ರಶ್ನಿಸಿ ಕಲಬುರಗಿ ವಿಭಾಗೀಯ ಪೀಠ ಬೆಂಗಳೂರು ಹೈಕೋರ್ಟ್ಗೆ ಹೋಗಿ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಸೋಲು ಕಂಡ ರವೀಂದ್ರ ಸ್ವಾಮಿ ಜಾತಿ ಪ್ರಮಾಣ ಪತ್ರ ರದ್ದುಗೊಳಿಸಿರುವುದನ್ನು ಸ್ವಾಗತಿಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸುಳ್ಳು ಜಾತಿ ಪ್ರಮಾಣ ಪತ್ರ ವಿರೋಧ ಹೋರಾಟ ಸಮಿತಿ ವತಿಯಿಂದ ಬೀದರ್ ನಗರದಲ್ಲಿ ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಬಾಬಾ ಸಾಹೇಬ್ ವೃತ್ತಕ್ಕೆ ಮಾಲಾರ್ಪಣೆ ಮಾಡಿ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿಗಾಗಿ ಕೃತಜ್ಞತೆ ಸಲ್ಲಿಸಿದರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸುಳ್ಳು ಜಾತಿ ಪ್ರಮಾಣ ಪತ್ರ ವಿರೋಧ ಹೋರಾಟ ಸಮಿತಿಯ ಗೌರವಾಧ್ಯಕ್ಷ ಉಮೇಶ್ ಕುಮಾರ್ ಸೊರಳಿಕರ್, ಜಿಲ್ಲಾಧ್ಯಕ್ಷ ಅಬಿ ಕಾಳಿ, ರಾಜ್ಯ ಉಪಾಧ್ಯಕ್ಷರಾದ ರಾಜಕುಮಾರ್ ಮೂಲ್ಭಾರತಿಯವರು ಈ ಕುರಿತಾಗಿ ಮಾತನಾಡಿ, ಪರಿಶಿಷ್ಟ ಜಾತಿ ಬೇಡ ಜಂಗಮ ಪ್ರಮಾಣ ಪತ್ರ ಪಡೆದುಕೊಂಡ ರವೀಂದ್ರ ಸ್ವಾಮಿಯವರು ಇನ್ನು ಮುಂದೆ ವೀರಶೈವ ಲಿಂಗಾಯತ ಎಂದೇ ಪ್ರಮಾಣ ಪತ್ರ ಪಡೆದುಕೊಳ್ಳಬೇಕು. ಮುಖ್ಯವಾಗಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯವರೆಂದು ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡುವುದನ್ನು ಮೊದಲು ನಿಲ್ಲಿಸಬೇಕು. ಸುಳ್ಳು ಜಾತಿ ಪಡೆದುಕೊಂಡವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು. ಪರಿಶಿಷ್ಟ ಜಾತಿ ಬೇಡ ಜಂಗಮ ಪ್ರಮಾಣ ಪತ್ರ ನೀಡುವ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕು. ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ಒತ್ತಾಯ ಮಾಡಿದರಷ್ಟೇ ಅಲ್ಲದೆ ಒಂದು ವೇಳೆ 15 ದಿವಸದ ಒಳಗಾಗಿ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ಬೇಡ ಜಂಗಮರೆಂದು ಜಾತಿ ಪ್ರಮಾಣ ಪತ್ರ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದುಕೊಂಡಿರುವವರ ಹಾಗೂ ಅದನ್ನು ಮಂಜೂರಿ ಮಾಡಿರುವ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸು ದಾಖಲಿಸಬೇಕು. ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಈ ಮೂಲಕ ಎಚ್ಚರಿಕೆ ನೀಡಿದರು. ಮುಖ್ಯವಾಗಿ ರವೀಂದ್ರ ಸ್ವಾಮಿಯವರು ಸುಳ್ಳು ಜಾತಿ ಪ್ರಮಾಣ ಪತ್ರ ಆಧರಿಸಿ ಸರ್ಕಾರದ ಯಾವುದೇ ಸೌಕರ್ಯ ಪಡೆದಿದ್ದಲ್ಲಿ, ಉದ್ಯಮ ಅಥವಾ ಯಾವುದೇ ಲೋನ್ ವ್ಯವಸ್ಥೆ ಪಡೆದುಕೊಂಡಿದ್ದಲ್ಲಿ ಮೊದಲು ಸರ್ಕಾರ ಅದನ್ನು ಪರಿಶೀಲಿಸಿ ಅದರ ರಿಕವರಿ ಮಾಡಿಕೊಳ್ಳಬೇಕು ಎಂದು ಈ ಮೂಲಕ ಆಗ್ರಹ ಮಾಡಿದರು. ಈ ಸಮಯದಲ್ಲಿ ಚಂದ್ರಕಾಂತ್ ನಿರಾಡೆ, ರಾಜ್ಕುಮಾರ್ ಗುನ್ನಳ್ಳಿ, ಚಿತ್ರ ಪೂಜಾರಿ, ಡಾಕ್ಟರ್ ಸುಬ್ಬಣ್ಣ ಕರಕನಹಳ್ಳಿ, ಅಂಬರೀಶ್ ಕುದ್ರೆ, ರಾಹುಲ್ ಡಾಂಗೆ, ಅಂಬೇಡ್ಕರ್ ಪಿ ಬಹುದೆ, ಶಿವರಾಜ್ ತಡಬಳ್ಳಿ, ಮಲ್ಲಿಕಾರ್ಜುನ್ ಚಿಟ್ಟ, ದಯಾನಂದ್ ನವಲ್ಗೆ, ಅವಿನಾಶ್ ಬುದೇರ್ಕರ್ ಸೇರಿದಂತೆ ಇನ್ನಿತರರು ಇದ್ದರು. ಸರ್, ಇವತ್ತಿನ ದಿನ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸುಳ್ಳು ಜಾತಿ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ನಾವು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವರ್ತದಲ್ಲಿ ಅಂಬೇಡ್ಕರ್ ಅವರ ವರ್ತಕ್ಕೆ ನಾವು ಹೂಮಾಲ್ಯವನ್ನು ಸಲ್ಲಿಸುವುದರ ಮುಖಾಂತರ ಏನಪ್ಪ ಅಂತ ಹೇಳಿದರೆ, ಇವತ್ತೇನು ಬೀದರ್ ಜಿಲ್ಲೆಯಲ್ಲಿ ರವೀಂದ್ರ ತಂದೆ ಕಲ್ಲಯ್ಯ ಸ್ವಾಮಿ ಅನ್ನಂಥ ಒಬ್ಬ ವ್ಯಕ್ತಿ ಅವರು ಅಪ್ಪರ್ ಕಾಸ್ಟ್ ಜಾತಿಗೆ ಸೇರಿದ್ರೂ ಕೂಡ ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ ಏನು ಬೇಡ ಜಂಗಮ SC ಪ್ರಮಾಣ ಪತ್ರವನ್ನು ಪಡ್ಕೊಳ್ಳೋಕ್ಕೂ ಕೂಡ ಭಾಳಷ್ಟು 2016ರಿಂದ ಭಾಳಷ್ಟು ಪ್ರಯತ್ನ ಮಾಡಿ ಲಾಸ್ಟ್ ಒಟ್ಟಿಗೆ ನಮ್ಮ ಕೀರ್ತಿರತನ್ ಚಾಲಕ್ ಅವರು ಅಂದ್ರೆ 2019ರಲ್ಲಿ ಅವ್ರಿಗೆ ಏನದ ಅಂತಂದರೆ ಯಾವುದೂ ಕೋರ್ಟ್ ಆದೇಶ ಇದ್ದಿಲ್ಲ, ಏನೂ ಇದ್ದಿಲ್ಲ. ಆದರೂ ಕೂಡ ಅವ್ರು ಯಾವುದೋ ಒಂದು ದಬ್ಬಾಳಿಕೆಗೆ ಮಣದಿ ಅವ್ರಿಗೆ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ನೀಡಿ ಸುಮಾರು ಏನೇನೋ ಎಲೆಕ್ಷನ್ ನಿಂದಿರಬೇಕು ಏನೋ ಅಂತೆಲ್ಲ ಭಾಳಷ್ಟು ಪ್ರಯತ್ನ ಮಾಡಿದ್ರು. ಆದರೂ ಕೂಡ ಏನದಂದರೆ ನಮ್ಮ ಕಲಬುರಗಿಯ ವಿಭಾಗೀಯ ಪೀಠ ಉಚ್ಚ ನ್ಯಾಯಾಲಯ ಅದ್ರ ಜೊತೆ ಮತ್ತೆ ಅದೇ ಕೇಸನ್ನು ಬೆಂಗಳೂರು ಉಚ್ಚ ನ್ಯಾಯಾಲಯಕ್ಕೆ ವರ್ಗಾವಣೆ ಆಯಿತು. ಬೆಂಗಳೂರು ಉಚ್ಚ ನ್ಯಾಯಾಲಯದಲ್ಲಿ ಕೂಡ ಏನು ನಮ್ಮ ಪರವಾಗಿ ಆದೇಶನ ಹೊರಗೆ ಬಿತ್ತು. ಅದು ಆದೇಶವನ್ನು ಪ್ರಶ್ನಿಸಿ ಏನು ಸರ್ವೋಚ್ಚ ನ್ಯಾಯಾಲಯ ದಿಲ್ಲಿ ಕೂಡ ಯಾರು ನಮ್ಮ ವಿರೋಧಿಯನ್ನು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡ್ಕೊಂಡಿದ್ರು ರವೀಂದ್ರ ಸ್ವಾಮಿ ಅನ್ನೋ ವ್ಯಕ್ತಿ ಅವರು ಸುಪ್ರೀಂ ಕೋರ್ಟಿಗೆ ಕೂಡ ಹೋದರು. ಅಲ್ಲಿ ಕೂಡ ಏನದ ಅಂತಂದರೆ ಅವರ ಅರ್ಜಿಯನ್ನು ತಿರಸ್ಕಾರ ಮಾಡಿ ಏನು ನಮ್ಮ ಹೈಕೋರ್ಟಿನ ಆದೇಶ ತಕ್ಕಂತೆ ಏನಾದ ಹೈಕೋರ್ಟ್ ಏನು ಆದೇಶ ಮಾಡಿದೆ ಅದು ಸತ್ಯ ಅದ ಅಂತ ಹೇಳಿ ಸುಪ್ರೀಂ ಕೋರ್ಟನ್ನು ಆದೇಶ ಮಾಡಿ ಮೊನ್ನೆ ಹೊರಗೆ ಬಿತ್ತು ಸುದ್ದಿಯನ್ನು. ಹಾಗಾಗಿ ನಾವು ಇವತ್ತಿನ ದಿನ ನಮ್ಮ ಈ ಹೋರಾಟಗಾರರು ಏನು ನಾವು ಮತ್ತು ನಮ್ಮ ಅಬಿ ಕಾಳೆಯವರು, ನಮ್ಮ ಶಿವರಾಜ್ ತಡ್ಪಡೆಯವರು ಮತ್ತು ನಮ್ಮ ಉಮೇಶ್ ಕುಮಾರ್ ಸೊರಳಿ ಮತ್ತು ನಮ್ಮ ಚಿತ್ರ ಪೂಜಾರಿ ಅಕ್ಕ ಅವರು ಎಲ್ಲರೂ ಕೂಡ ಒಟ್ಟಿಗೆ ನಮ್ಮ ಈ ಹೋರಾಟಕ್ಕೆ ನಮ್ಮ ವಿವಿಧ ಎಲ್ಲ ದಲಿತ ಪರ ಸಂಘಟನೆಗಳು ಸೇರಿ ಅದ್ರ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಏನದ ಅಂತಂದ್ರೆ ನಾವು ಒಂದು ಕಮಿಟಿಯನ್ನು ರಚನೆ ಮಾಡ್ಕೊಂಡು ಇವತ್ತು ಆ ಕಮಿಟಿ ಪದಾಧಿಕಾರಿಗಳ ಎಲ್ಲರೂ ಮನಸ್ಸಿನಿಂದ ಹೋರಾಟ ಮಾಡಿರೋದ್ರಿಂದ ಇವತ್ತೇನದ ಅಂತಂದ್ರೆ ಒಬ್ಬ
ಮೇಲ್ಜಾತಿ ವ್ಯಕ್ತಿಯನ್ನು ಪರಿಶಿಷ್ಟ ಜಾತಿ ಸುಳ್ಳು ಪ್ರಮಾಣ ಪತ್ರ ಪಡ್ಕೊಳ್ಳೋಕೆ ಏನು ಪ್ರಯತ್ನ ಮಾಡಿದ್ರು, ಅದು ಇವತ್ತು ಏನಾಗಿದೆ ಅಂತಂದ್ರೆ ಅವರ ಒಂದು ಬಹಳಷ್ಟು ಸತಪ್ರಯತ್ನ ಮಾಡಿದ್ರು ಕೂಡ ಇವತ್ತು ಅವ್ರು ವಿಫಲ ಆಗಿದಾರ. ಹಾಗಾಗಿ ಅವ್ರು ವಿಫಲವಾಗಿರುವುದರಿಂದ ಅವ್ರು ಏನೇನೋ ಹೇಳಿದ್ರು, ಹೋಗಿನ ಚುನಾವಣೆಯಲ್ಲಿ ನಾನು ಈ ಬರೋ ಅಂತ ಚುನಾವಣೆಯಲ್ಲಿ ನಾನು ನಾಮಿನೇಷನ್ ಫೈಲ್ ಮಾಡ್ತೀನಿ, ಅದು ಸೂರ್ಯ ಎಷ್ಟು ಸತ್ಯ ಅದನೋ ಸೂರ್ಯ ಚಂದ್ರ ಅಷ್ಟು ಸತ್ಯ ಏನೇನೋ ಮಾಧ್ಯಮದೆಲ್ಲ ನಾವು ನೋಡಿದ್ದೀವಿ. ಹಾಗಾಗಿ ಅವ್ರೆಲ್ಲ ಮಾತುಗಳು ಏನಾದ ಅಂತಂದ್ರೆ ಯಾವುದು ಹಾಲೇ ಆಗ್ತದ ನೀರೇ ಆಗ್ತದ ಅಂತ ಏನು ಹೇಳ್ತಾರೋ ಸತ್ಯ ಅದು. ಹಾಗಾಗಿ ಅವ್ರು ನಿಜವಾಗ್ಲೂ ಏನದ ಅಂದ್ರೆ ಸುಳ್ಳು ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು. ಹಾಗಾಗಿ ಅವ್ರು ಏನದ ಅಂತಂದ್ರೆ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅವ್ರು ವಿಫಲ ಆಗಿರೋದ್ರಿಂದ ಏನು ಸುರಕ್ಷಾ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ಕರ್ನಾಟಕ ಏನು ಗೊತ್ತಾ ನಿಜವಾಗ್ಲೂ ಏನದ ಅಂತಂದ್ರೆ ನ್ಯಾಯದ ಪರವಾಗಿ ತೀರ್ಪು ಬಂದಿರುವುದರಿಂದ ನಾವು ನ್ಯಾಯಾಲಯಕ್ಕೆ ಘನವತ್ತೆ ನ್ಯಾಯಾಲಯಕ್ಕೆ ನಾವೇನದ ಅಂತಂದ್ರೆ ಇವತ್ತ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಮಾಲಾರ್ಪಣೆ ಮಾಡುವುದರ ಮುಖಾಂತರ ನಮ್ಮ ಎಲ್ಲಾ ಮುಖಂಡರುಗಳಿಗೆ ಈ ಹೋರಾಟದಲ್ಲಿ ಜಯ ಸಿಕ್ಕಿದೆ. ಈ ಹೋರಾಟ ಅಂದ್ರೆ ಇಲ್ಲಿಗೆ ಮುಗ್ದಿಲ್ಲ, ಯಾಕಂದ್ರೆ ಅವ್ರು ಏನೇನು ಪಡ್ಕೊಂಡಿದಾರ ಸುಳ್ಳು ಸರ್ಟಿಫಿಕೇಟ್ ಮೇಲೆ, ಅದಕ್ಕೆ ನಾವು ಇನ್ನೂ ಕೂಡ ಏನದ ಅಂತಂದ್ರೆ ಅವ್ರು ಏನೇನು ಪಡ್ಕೊಂಡಿದಾರ ಅನ್ನೋದು ನಮ್ಮ ಮಾಹಿತಿ ಇದೆ. ಹಾಗಾಗಿ ಮೇಲಧಿಕಾರಿಗಳಿಗೆ ನಾವು ಕೂಡಲೇ ಏನದಂದ್ರೆ ಒಂದು ಮನವಿ ಸಲ್ಲಿಸುವುದರ ಮುಖಾಂತರ ಇವತ್ತು ಪೆಟ್ರೋಲ್ ಪಂಪ್ ಕೂಡ ಇದೆ ಅವ್ರ ಹೆಸರಿನ ಮೇಲೆ, ಅದು SC ಅಂತ ಇದು SC ಅಂತ ಇದೆ, ಅದೆಲ್ಲ ಕೂಡ ರದ್ದಾಗ್ಬೇಕಂತ ಹೇಳಿ ನಾವು ಇನ್ನ ಇದು ಇವತ್ತು ಆರ್ಡರ್ ಬಂದಿದೆ. ಅಂದ್ರೆ ನಾವು ನ್ಯಾಯ ಪಡ್ಕೊಂಡಿದ್ದೇವೆ ಅಂತಿಲ್ಲ, ಅವ್ರು ಏನೇನು ಪಡ್ಕೊಂಡಿದಾರ ಅವ್ರೆ ಹಿಂದಿರುಗಿಸ್ಬೇಕು, ಅಲ್ಲಿ ತನಕ ನಮ್ಮ ಹೋರಾಟ ನಡೀತದ. ಮತ್ತೆ ಇವ್ರು ಒಬ್ಬರೇ ರವೀಂದ್ರ ಸ್ವಾಮಿ ಒಬ್ಬರೇ ಪಡ್ಕೊಂಡಿಲ್ಲ ಸರ್ಟಿಫಿಕೇಟ್. ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಾವು ಬಾಲ್ಕಿ ಮತ್ತು ಔರಾದು ಬೀದರ್ ಹಿಡ್ಕೊಂಡು ಬಹಳಷ್ಟು ಇನ್ನೂ ಒಂದ್ ಏನದ ಅಂದ್ರೆ 1,000 ಚಿಲ್ಲರ್ ಮೇಲ್ಪಟ್ಟಿ ಇವತ್ತೇನದ ಅಂದ್ರೆ ಅಪ್ಪರ್ ಕಾಸ್ಟ್ ಜನ ಪರಿಶಿಷ್ಟ ಜಾತಿ ಸರ್ಟಿಫಿಕೇಟ್ ಅನ್ನ ಪಡ್ಕೊಂಡಿದಾರ. ಅದಕ್ಕಿಲ್ಲಿನ ಅಧಿಕಾರಿಗಳು ಏನು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತೆ ಇದಕ್ಕ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಏನದಂದ್ರ ಈ ಗಂಭೀರತೆಯನ್ನ ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ಸುಳ್ಳು ಸರ್ಟಿಫಿಕೇಟ್ ಇನ್ನ ಉಳ್ಕೊಂಡಿದಾವ ಬಾಕಿ ಕೂಡಲೇ ರದ್ದಾಗಬೇಕು. ನಮ್ಗೆ ಏನ್ ಅನಿಸ್ತದೆ ಅಂದ್ರೆ ಈ ಅಧಿಕಾರಿಗಳು ಕೂಡ ಏನದಂದ್ರ ಸುಳ್ಳು ಸರ್ಟಿಫಿಕೇಟ್ ಪಡ್ಕೊಂಬರ್ ಪರವಾಗಿ ಇದ್ದಾರ ಅನ್ನೋದು ಕಾಣಿಸ್ತಾ ಇದೆ. ಯಾಕಂತಂದ್ರೆ ಇವತ್ತು ರವೀಂದ್ರ ಸ್ವಾಮಿದು ಒಂದು ಸುಪ್ರೀಂ ಕೋರ್ಟೇ ರದ್ದು ಮಾಡಿದೆ ಅಂತ ಹೇಳಿದಾಗ ಅಧಿಕಾರಿಗಳು ಚುರುಕಾಗಿ ಕೆಲಸ ಮಾಡಿ ಅವರು ಏನೇನು ಪಡ್ಕೊಂಡಿದಾರ ಹಿಂದಕ್ಕೆ ತೆಗೆದುಕೊಳ್ಳಕ್ಕೆ ಏನದಂದ್ರೆ ಇನ್ನೂ ಪ್ರಯತ್ನ ಮಾಡಿಲ್ಲ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಮಾತಾಡಿದ್ರು ಅವರು ಕೂಡ ಏನದಂದ್ರೆ ಸರಿಯಾಗಿ ಉತ್ತರನ ನೀಡ್ತಾ ಇಲ್ಲ. ಇದಕ್ಕೆಲ್ಲ ನೋಡಿದಾಗ ಏನದಂದ್ರೆ ಅಧಿಕಾರಿಗಳು ಕುಮ್ಮು ಕೂಡ ಏನದಂದ್ರೆ ಅವ್ರಿಗೆ ಇದೆ. ನಾವು ಇನ್ನೂ ಕೂಡ ಏನದಂದ್ರೆ ನಮ್ಮ ಈ ಸಮಿತಿ ವತಿಯಿಂದ ನಾವು ಇನ್ನೂ ಏನದಂದ್ರೆ ತುರಂತ ನಾಳೆ ಒಂದು ಕಾರ್ಯಕ್ರಮವನ್ನು ಮುಗಿದ ನಂತರ ನಾವು ಇನ್ನೂ ಏನದಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವೊಂದು ಸಭೆಯನ್ನ ಸೇರಿ ಇನ್ನೂ ಏನೇನು ಆಗಿದೆ, ಏನೇನು ಬಾಕಿಗಳು ಉಳಿದಾವ ಸುಳ್ಳು ಜಾತಿ ಪ್ರಮಾಣ ಪತ್ರಗಳು, ನಾವೇನದಂದ್ರೆ ಹೋರಾಟ ಮಾಡಕ್ ನಾವು ರೆಡಿ ಆಗ್ತೇವೆ ಅಂತ ಕಳಿಸಿ ಹೇಳಿ ಇವತ್ತಿನ ದಿನ ಏನು ಸುರಕ್ಷಾ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ತೀರ್ಪೇನು ಬಂದಿದೆ ಆ ನ್ಯಾಯಾಧೀಶರಿಗೆ ಮತ್ತೆ ಸುರಕ್ಷಾ ನ್ಯಾಯಾಲಯಕ್ಕೆ ಮತ್ತೆ ನಾವೇನದಂದ್ರೆ ಅಭಿನಂದನೆ ಸಲ್ಲಿಸುತ್ತಾ ಇವತ್ತಿನ ದಿನ ನಾನು ಇಷ್ಟು ಮಾತಾಡಕ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಅಭಿಕಾಳೆ ಅವರು ಜಿಲ್ಲಾಧ್ಯಕ್ಷರು ಅವರು ಕೂಡ ಮಾತಾಡಂತ ಮೊಟ್ಟ ಮೊದಲಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಮರ್ಪಿಸುತ್ತಾ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ನ್ಯಾಯ ಉಳ್ಕೊಂಡು ಅಂತ ಹೇಳಿ ನಮಗೆ ಒಂದು ಎಲ್ಲೋ ಖುಷಿಕರ ಸಂದೇಶ ಇವತ್ತು ಉಚ್ಚ ನ್ಯಾಯ ನಮಗೆ ಕೊಟ್ಟಿದೆ. ಇದೇ ಬೀದರ್ ಜಿಲ್ಲೆಯಲ್ಲಿ ಸುಮಾರು 2016ರಿಂದ ಸತತವಾಗಿ ಇಲ್ಲಿವರೆಗೆ ನಾವು ಪ್ರಯತ್ನದಿಂದ ಹೋರಾಟದಿಂದ ಈ ಸುಳ್ಳು ಜಾತಿ ಪ್ರಮಾಣ ಪಡೆದ ವಿರುದ್ಧವಾಗಿ ಸತತವಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಲ್ಲಾ ದಲಿತ ಪರ ಸಂಘಟನೆಗಳು ಕೂಡಿ ಒಂದು ಸಮಿತಿ ಮಾಡಿಕೊಂಡು ಸಮಿತಿ ಮುಖಾಂತರ ನಾವು ಒಂದು ಚಾಲೆಂಜ್ ಇಟ್ಕೊಂಡು ನಾವು ಹೋರಾಟ ಮಾಡಿ ಇವತ್ತು ನ್ಯಾಯ ಸಿಕ್ಕಿದೆ. ನಮಗೆ ಈ ಹೊಸ ವರ್ಷದೊಳಗೆ ಹೊಸ ಸುದ್ದಿ ನಮಗೆ ದೊರಕಿದಂಗಿದೆ. ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲೋ ಒಂದ್ ಕಡೆ ನಮಗೊಂದು ಅನುಮಾನ ಇತ್ತು, ಯಾಕೆಂದ್ರೆ ಸುಳ್ಳು ಸರ್ಟಿಫಿಕೇಟ್ ತಗೊಂಡ ಪರವಾಗಿ ಎಲ್ಲಾ ಅಧಿಕಾರಿಗಳು ಕೆಲಸ ಮಾಡ್ತಿದ್ರು. ಆದ್ರೆ ನ್ಯಾಯಾಲಯಕ್ಕೆ ಹೋಗ್ಮೇಲೆ ಉಚ್ಚ ನ್ಯಾಯಾಲಯರು ನಮ್ಗೆ ಒಂದು ನ್ಯಾಯ ಒದಗಿಸಿಕೊಟ್ರ ಅದಕ್ಕೆ ನಾವು ಬಹಳ ಖುಷಿಕರ ನಾವು ವ್ಯಕ್ತಪಡಿಸ್ತೇವೆ. ಬೀದರ್ ಜಿಲ್ಲೆಯಲ್ಲಿ ಈಗ ರವಿ ಸ್ವಾಮಿ ಅಂತ ಹೇಳಿ ಅವರು ಸುಳ್ಳು ಜಾತಿ ಪ್ರಮಾಣ ತಗೊಂಡಿದ್ದು ನಮ್ಗೆ ಅಷ್ಟೇ ಅಲ್ಲ, ಅವರು ಸರ್ಕಾರದಲ್ಲಿ ನಮ್ಮ ಮೂಲಭೂತ ಹಕ್ಕುಗಳೇನಿತ್ತು ನಮ್ಮ SC ಜನಾಂಗದ್ರು ಅವೇನು ಪಡ್ಕೊಂಡಿದ್ದಾರೆ ಅವೆಲ್ಲ ಸರ್ಕಾರ ಅವ್ರಿಗೆ ರಿಕವರಿ ಮಾಡಬೇಕು. ಮತ್ತ SC/ST ಕಾಯ್ದೆ ಅಡಿಯಲ್ಲಿ ಅವ್ರಿಗೆ ಅಟ್ರಾಸಿಟಿ ಕೇಸ್ ಮಾಡಿ ಈ ಕಾನೂನು ಚೌಕಟ್ಟಿನಲ್ಲಿ FR ಮಾಡಿ ಅವ್ರಿಗೆ ಬಂಧಿಸುವಂತ ಕೆಲಸ ಈ ಸರ್ಕಾರದವ್ರು ಮಾಡಬೇಕು. ಮತ್ತ ನಮ್ಗ
ರಕ್ಷಣೆ ಕೊಡುವಂತ ಕೆಲಸ, ಈ ನಮ್ಮ ದಲಿತರ ರಕ್ಷಣೆ ಕೊಡುವಂತ ಕೆಲಸ ಕಾನೂನು ಚೌಕಟ್ಟಲ್ಲಿ ಆಗಬೇಕಂತ ಹೇಳಿ ನಾವು ಸಮಸ್ತ ಕರ್ನಾಟಕ ರಾಜ್ಯ ದಲಿತ ಪರ ಸಂಘಟನೆಗಳನ್ನು ಒತ್ತಾಯ ಮಾಡ್ತೀನಿ. ಮತ್ತೆ ಇನ್ನ ಹಲವಾರು ಕಣ್ಣು ಮುಚ್ಚಿ ಎಲ್ಲಾ ತಾಲೂಕದಲ್ಲಿ ಎಲ್ಲಾ ತಹಶೀಲ್ದಾರ್ ಕಚೇರಿಯಲ್ಲಿ 200-300 ತಕ್ಕುವಂತ ಕೆಲಸ ಆಗಿದಾವ. ಅವು ಕೂಡ ನಾವು ಈಗ ಹೇಳ್ದಂಗೆ ನಮ್ಮ ಸಮಿತಿ ಪರವಾಗಿ ಸತತ ಹೋರಾಟ ಮಾಡಿ ಅವು ಕೂಡ ಕ್ಯಾನ್ಸಲೇಷನ್ ಮಾಡುವಂತ ಪ್ರಕ್ರಿಯೆ ನಾವು ಇದ್ದೀವಿ. ಇನ್ ಮುಂದೆ ಇಂಥವು ಯಾವ ಆದ್ರೂ ಕೂಡ ನಾವು ಸಂಘಟನೆ ಸುಮ್ಮನೆ ಕುತ್ಕೊಂಬಂಗಿಲ್ಲ. ಈ ರವೀಂದ್ರ ಸ್ವಾಮಿ ಕಲ್ಲೇಶ್ವರ ಒಬ್ಬರೆಲ್ಲ ಇಂಥ ಏನಾರ ನಮ್ಮ ದಲಿತ ಹಕ್ಕುಗಳೇನು ಕಸ್ಕೊಂತ ಏನು ಇವರು ಮೊದಲ ಅಂತಿರು ರೌಡಿಸಮ್ ಮಾಡಿ ಲ್ಯಾಂಡ್ ಕದಿಯೋದಾಗ್ಲಿ, ಆಮೇಲೆ ಬ್ಯಾಂಕ್ ಲೂಟಿ ಮಾಡೋರು ಅವ್ರು ಬೇಕು. ಅದಕ್ಕಿಂತ ದೊಡ್ಡ ದರೋಡೆಕೋರರು ಅಂದ್ರೆ ಈ ಸುಳ್ಳು ಜಾತಿ ಪ್ರಮಾಣ ಪಡ್ಕೊಂತಾರ ಇವ್ರೊಂದೇ. ಯಾಕಂದ್ರೆ ಇವ್ರಿಗೊಂದು ವೇ ಸಿಕ್ಕಿದೆ. ಹೆಂಗಂದ್ರೆ ಅವರು ಮೊದಲೇ ಎಸ್ ಸಿ ಜನಾಂಗದ್ರಲ್ಲ, ಅವ್ರೆಲ್ಲ ಉನ್ನತ ಇದ್ದರು, ದುಡ್ಡು ಇದ್ದರು, ತೋಳು ಬಲ್ಲ, ಹಣ ಬಲ್ಲ, ಎಲ್ಲ ಬಲ್ಲ. ಅವ್ರಿಗೆ ಒಂದು ಟ್ರಿಕ್ ಸಿಕ್ಕಿದೆ. ಏನಂದ್ರೆ ನಮ್ ಜನ ಗರೀಬ್ ಜನ, ಬಡ ಜನ, ನಮ್ಗೆ ಇವತ್ ಬೆಳಿಗ್ಗೆ ಕೆಲ್ಸಕ್ಕೂ ಸಾಯಂಕಾಲ ಬಂದ್ರೆ ನಮ್ಗೆ ಊಟ ಮಾಡಂತ ವ್ಯವಸ್ಥೆ ನಾವಿದ್ದೀವಿ. ಅವ್ರು ನಮ್ದು ಏನು ಬರ್ತಕ್ಕಂಥ ಜನಪ್ರತಿನಿಧಿ ಆಗೋದು ಗ್ರಾಮ ಪಂಚಾಯತ್ ಸದಸ್ಯ ಆಗಿರ್ಬೋದು, ನಗರಸಭೆ ಸದಸ್ಯ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, MLA ಆಗಿರ್ಬೋದು, ಅವ್ರು ದುರ್ದೃಷ್ಟಿ ಇಟ್ಕೊಂಡು ಇಂಥ SC ಸರ್ಟಿಫಿಕೇಟ್ ತಗೊಂಡು MLA ಮಂತ್ರಿ ಆಗ್ಬೇಕಂಬದ್ ಹುನ್ನಾರ ನಡೆಸ್ತಾರ. ಅದಕ್ಕೆ ನಮ್ಮ ಜನಾಂಗ ಸುಮ್ಮನೆ ಕುತ್ಕೋಲ್ಲ. ಇವತ್ತು ನಾವಲ್ಲ, ಇಡೀ ರಾಜ್ಯದಂತ ಈ ಸುಳ್ಳು ಜಾತಿ ಪ್ರಮಾಣ ಪತ್ರ ಹೋರಾಟ ಸಮಿತಿ ಒಂದು ಬಾಡಿ ನಾವು ಕ್ರಿಯೇಟ್ ಮಾಡ್ಕೊಂಡು ಇಡೀ ಜಿಲ್ಲೆದಂತ ಕೆಲಸ ಮಾಡ್ತಿದ್ದೇವೆ. ಅದಕ್ಕೆ ನಾವು ಇಂಥವ್ರಿಗೆ ಏನ್ ಗುಂಡಾಗಿರಿ ಮಾಡ್ತಾರೆ ಜಾತಿ ಒಳಗಡೆ ಉಳ್ಕೊಂಡು ತಗೊಂಬಂತದ್ದು, ಅದಕ್ಕ ಕರ್ನಾಟಕ ಸರ್ಕಾರ ಆಗ್ಲಿ, ಆಮೇಲೆ ಇರ್ತಕ್ಕಂಥ ಜಿಲ್ಲಾಡಳಿತ ಅವ್ರಿಗೆ ಕರಿವಾಣ ಹಾಕ್ಬೇಕಂತೇಳಿ ನಾ ಸಮಸ್ತ ಬೀದರ್ ಜಿಲ್ಲಾ ದಲಿತ ಪರ ಸಂಘಟನೆ ಪರವಾಗಿ ಹಾಗೂ ಸುಳ್ಳು ಜಾತಿ ಪ್ರಮಾಣ ಹೋರಾಟ ಸಮಿತಿ ಪರವಾಗಿ ನಾನು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀನಿ. ನನಗೆ ಇವತ್ತು ಇಡೀ ನಮ್ಮ ಜಿಲ್ಲಾ ಜನರು ಸೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಮಾಲಾರ್ಪಣೆ ಮಾಡಿ ನಮ್ಮ ಖುಷಿಕರ ಸಂಗತಿ ಹೊಸ ವರ್ಷದಲ್ಲಿ ನಮಗೊಂದು ನ್ಯಾಯ ಸಿಕ್ಕಿದೆ, ಒಂದು ಖುಷಿಕರ ವಿಷಯ ಅಂತ ಹೇಳಿ ನಾವು ಎಲ್ಲ ಸಂಘಟನೆ ಪರವಾಗಿ ಸೇರಿ ನಾವು ಖುಷಿ ವ್ಯಕ್ತಪಡಿಸಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ ದಿವಸ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸುಳ್ಳು ಜಾತಿ ಪ್ರಮಾಣ ಪತ್ರದ ವಿರುದ್ಧ ಹೋರಾಟ ಸಮಿತಿ ವತಿಯಿಂದ ಇವತ್ತು ನಾವು ಈ ಮಾಧ್ಯಮ ಮುಖಾಂತರ ಹೇಳಕ್ ಬಯಸ್ತೇನೆ. 2016ರಲ್ಲಿ ಏನು ಕೀರ್ತಿ ಚಾಲಕ್ ಅಂತಕ್ಕಂಥ ತಹಸೀಲ್ದಾರ್ ಅಧಿಕಾರಿ ಏನಿದ್ರು, ರವೀಂದ್ರ ಸ್ವಾಮಿ ಅವರ ಸರ್ಟಿಫಿಕೇಟನ್ನು ಯಾವುದೇ ಮೂಲ ದಾಖಲಾತಿ ಇಲ್ಲದೇನೆ ಕೊಟ್ಟು ಇಡೀ ರಾಜ್ಯಕ್ಕೆ ಒಂದು ಎಲ್ಲ ಅಧಿಕಾರಿಗಳು ಕೊಡ್ಬೋದು ಅಂತಕ್ಕಂಥ ಸುಳ್ಳು ಒಂದು ಸರ್ಟಿಫಿಕೇಟನ್ನು ಇಶ್ಯೂ ಮಾಡಿರ್ತಾರೆ. 16ನಿಂದ ಇಲ್ಲಿವರೆಗೂ ಕರ್ನಾಟಕದಲ್ಲಿ 8,000 ಸುಳ್ಳು ಜಾತಿ ಪ್ರಮಾಣ ಪತ್ರ ಸೃಷ್ಟಿಯಾಗಿರ್ತವೆ. ಇದು ಈ ತಹಸೀಲ್ದಾರ್ ಮಾಡಿದ ತಪ್ಪನ್ನ ಇವರು ಎತ್ತಿಡಿದು ಇದಕ್ಕೆ ನಾವು ವಿರುದ್ಧ ಮಾಡ್ತಾ 16ನಿಂದ ನಾವು ಇಲ್ಲಿ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಮಾಡಿ ನಾವು ಸುಮಾರು 7-8 ಹಿಯರಿಂಗ್ಗಳನ್ನು ಅಟೆಂಡ್ ಮಾಡಿ 16ನಿಂದ ನಾವು ಕಷ್ಟಪಟ್ಟು ಸುಮಾರು ಇಲ್ಲ ಅಂದ್ರೆ CRECL ಗುಲ್ಬರ್ಗ ಕೊಟ್ಟು ಅಲ್ಲಿಂದ ನಾವು ನ್ಯಾಯಾಲಯ ಮೊರೆ ಹೋಗ್ಬೇಕು ಅಂತಕ್ಕಂಥ ಸುದ್ದಿ ಬಂದಾಗ ಅವರೇ ಕೂಡ ನ್ಯಾಯಾಲಯಕ್ಕೆ ಸಮಾಜ ಕಲ್ಯಾಣ ಇಲಾಖೆ CRECLಗೆ ಒತ್ತಾಯಿಸಿ ಹೈಕೋರ್ಟಿಗೆ ಕಳಿಸ್ತಾರೆ. ಆ ಕಳಿಸಿದಾಗ ಉಚ್ಚ ನ್ಯಾಯಾಲಯ ತೀರ್ಪನ್ನ ಇವ್ರದ್ದು ತಿರಸ್ಕರಿಸಿದ ನಂತರ ಇವರು ಮತ್ತೊಂದು ಬೆಂಚಿಗೆ ಹೋಗ್ತಾರೆ. ಅಲ್ಲೂ ಕೂಡ ತಿರಸ್ಕಾರ ಆಗ್ತದೆ. ಅಲ್ಲಿಂದ ಸೀದಾ ಸುಪ್ರೀಂ ಕೋರ್ಟಿಗೆ ಹೋಗಿ ಫೈಟ್ ಮಾಡ್ತಾ ಇರ್ತಾರೆ. ನಮ್ದಿಲ್ಲಿ ಮೆಮೊರಂಡಮ್ ಕೊಡ್ತಾನೆ ಇರ್ತೀವಿ, ನಾವು ನಮ್ಮ ಹೋರಾಟ ಚಾಲು ಇರ್ತಾನೆ ಇರ್ತದೆ. ಆದರೂ ಕೂಡ ಸುಪ್ರೀಂ ಕೋರ್ಟು ಇವತ್ತು ಬಹಳ ದೊಡ್ಡ ನಿರ್ಣಯ, ಬಹಳ ದೊಡ್ಡ ತೀರ್ಪನ್ನ ತಗೊಂಡಿದೆ. ಅದರ ಸಲುವಾಗಿ ಮೊದಲನೇದಾಗಿ ಸುಪ್ರೀಂ ಕೋರ್ಟು ಮತ್ತೆ ಉಚ್ಚ ನ್ಯಾಯಾಲಯಕ್ಕೆ ನಾವು ಮೊದಲನೇದಾಗಿ ಅಭಿನಂದಿಸಬೇಕಾಗ್ತದೆ. ಯಾಕಂದ್ರೆ ಇವತ್ತ ಇದು ಒಂದು ಬಹಳ ದೊಡ್ಡ ವಿಷಯನ್ನ ಏನು ಎತ್ತಿಡಿದೆ. ಅದೇ ರೀತಿ ಆ ಉಳಿದ 8,000 ಚಿಲ್ಲರೆ ಏನಿದೆ ಅವು ಕೂಡ ಎತ್ತಿಡಿದು ರಿಜೆಕ್ಟ್ ಮಾಡೋಂಥ ಕೆಲಸ ಈ ಜಿಲ್ಲಾಡಳಿತ ಮಾಡಬೇಕು. ಇದ್ರೊಳಗೆ ಜಿಲ್ಲಾಡಳಿತ ಕೂಡ ಇದ್ರೊಳಗೆ ಶಾಮೀಲ್ ಇದೆ ಅಂತಕ್ಕಂಥದನ್ನ ನಾವು ನೇರವಾಗಿ ಅಪವಾದ ಮಾಡ್ಬೇಕಾಗ್ತದೆ. ಯಾಕಂದ್ರೆ ನಾವು ಹೋದಾಗ ನೋಡೋಣ ಮಾಡೋಣ ಅಂತಾರೆ, ಆದ್ರೆ ಇಮಿಡಿಯೇಟ್ ಆಕ್ಷನ್ ಇವತ್ತು ಸುಪ್ರೀಂ ಕೋರ್ಟೇ ತಗೊಂಡಿದೆ. ಈ ಕಣ್ಣ ಮುಚ್ಚಾಲೆ ಆಟ ನಡೆಯಲ್ಲ. ಕೂಡಲೇ ಅದನ್ನ ನಿರ್ಣಯ ಕೈಗೊಂಡು ಅದನ್ನ ರದ್ದುಪಡಿಸಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಇವತ್ತ ರಾಜಕೀಯದಲ್ಲಿ ನಾನು
ಒಂದು ಜನರಲ್ ಪೈಕಿಯಲ್ಲಿ ಗೆಲ್ಲಕ್ಕೆ ಸಾಧ್ಯವಾಗಲ್ಲ. ನಾನು ಪರಿಶಿಷ್ಟ ಜಾತಿ ಅಂತ ನಾನು ಸರ್ಟಿಫಿಕೇಟ್ ತಗೊಂಡ್ರೆ ಒಂದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವ್ರು ಮುಕ್ತ ಜನ ಇರ್ತಾರೆ, ನನಗೆ ಓಟ್ ಹಾಕಿ ಗೆಲ್ಲಿಸ್ತಾರೆ ಅಂತ ಒಂದೇ ಆಸೆಯಿಂದ ರಾಜಕೀಯ ಪಕ್ಷ ಕಡೆಯಿಂದ ಅಷ್ಟೇ ಅವ್ರ ರಾಜಕೀಯ ವ್ಯಕ್ತಿತ್ವ ಕಡೆಯಿಂದ ಅವರು ಸರ್ಟಿಫಿಕೇಟ್ ಇಶ್ಯೂ ಮಾಡ್ಕೊಳಕ್ ಹೋಗಿದ್ದಾರೆ. ಮತ್ತ ಅದಕ್ಕೆ ಬಿಟ್ಟರೆ ಯಾವ್ದು ಬೆನಿಫಿಟ್ಸ್ ಅವ್ರಿಗೆ ಇಲ್ಲ. ಯಾಕಂದ್ರೆ ಅವರು ಬಹಳಷ್ಟು ಬಲಿಷ್ಠವಾಗಿದ್ದಾರೆ. ಅವ್ರಿಗೇನು ಪರಿಶಿಷ್ಟ ಜಾತಿ ಏನು ಬೇಕಾಗಿದ್ದಿಲ್ಲ, ಪರಿಶಿಷ್ಟ ಜಾತಿ ಅಷ್ಟೇ ರಾಜಕೀಯ ವ್ಯಕ್ತಿತ್ವ ಕಡೆಯಿಂದ ಅಷ್ಟೇ ಬೇಕಾಗಿತ್ತು.